ಡುಮ್ಮಗಿದ್ದ ಶಹನಾಜ್ ಗಿಲ್ ಬಳಕೋ ಬಳ್ಳಿಯಾಗಿದ್ದು ಹೇಗೆ? ಬಿಗ್ ಬಾಸ್ ಖ್ಯಾತಿಯ ಶಹನಾಜ್ ಫಿಟ್ನೆಸ್ ರಹಸ್ಯ ಗೊತ್ತಾ? ಶಹನಾಜ್ ಲುಕ್ಗೆ ಫಿದಾದ ಫ್ಯಾನ್ಸ್ ಹೇಳೋದೇನು? ದಪ್ಪಗಿದ್ರು ತೆಳ್ಳಗಾಗೋದು ಹೇಗೆ? ಶಹನಾಜ್ ನೋಡಿ ಕಲಿಬೇಕಾ? ದೇಹದಲ್ಲಿ ತೂಕವನ್ನ ಕಡಿಮೆ ಮಾಡಿಕೊಳ್ಳಲು ಅನೇಕರು ಅನೇಕ ರೀತಿಯ ಡಯಟ್ಗಳನ್ನ ಫಾಲೋ ಮಾಡ್ತಾರೆ. ಆದರೆ ಗೊಂದಲದ ವಿಷಯ ಏನಂತಂದ್ರೆ, ಯಾವ ಡಯಟ್ ಅನ್ನು ಫಾಲೋ ಮಾಡಿದ್ರೆ ದೇಹ ತೂಕ ಬೇಗನೆ ಕಡಿಮೆ ಆಗುತ್ತೆ ಮತ್ತು ಯಾವ ಡಯಟ್ ಫಾಲೋ ಮಾಡಲು ಸುಲಭ ಅನ್ನೋದು ಸಾಕಷ್ಟು ಜನರಿಗೆ ಒಂದು ಪ್ರಶ್ನೆ ಆಗಿತ್ತು. ಕೆಲವರು ದೇಹದ ತೂಕ ನಿಧಾನವಾಗಿ ಕಡಿಮೆ ಆದ್ರೂ ಪರವಾಗಿಲ್ಲ, ಸುಲಭವಾದ ಡಯಟ್ ಅನುಸರಿಸೋಣ ಅಂತ ಹೇಳಿದ್ರೆ, ಇನ್ನು ಕೆಲವರು ಡಯಟ್ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ದೇಹದ ತೂಕ ಬೇಗ ಕಡಿಮೆ ಆಗ್ಬೇಕು ಅನ್ನೋರು ತರಾತುರಿಯಲ್ಲಿರ್ತಾರೆ. ಇಲ್ಲೊಂದು ಡಯಟ್ ಇದೆ ನೋಡಿ, ಬಾಲಿವುಡ್ ನಟಿ ಶಹನಾಜ್ ಗಿಲ್ ಅವರು ಫಾಲೋ ಮಾಡ್ತಾರಂತೆ. ಈ ಡಯಟ್ ಫಾಲೋ ಮಾಡೋದು ತುಂಬಾನೇ ಸುಲಭ ಅಂತ ಪೌಷ್ಟಿಕ ತಜ್ಞರು ಹೇಳಿದ್ದಾರೆ. ತೂಕ ಇಳಿಸುವುದರ ಬಗ್ಗೆ ಪೋಸ್ಟ್ ಹಂಚಿಕೊಳ್ಳುತ್ತಿರುವ ನಟಿ ಶಹನಾಜ್ ಕೆಲ ಸಮಯದಿಂದ ನಟಿ ಶಹನಾಜ್ ಗಿಲ್ ತಮ್ಮ ದೇಹದ ತೂಕ ಇಳಿಸಿಕೊಳ್ಳುತ್ತಿರುವುದು ಬಗ್ಗೆ ಆಗಾಗ ಸಾಮಾಜಿಕ ಮಾಧ್ಯಮದಲ್ಲಿ ಫೋಟೋ ಮತ್ತು ಪೋಸ್ಟ್ಗಳನ್ನ ಹಾಕ್ತಾ ಇರ್ತಾರೆ. ಹಾಗೆ ವಿಡಿಯೋಗಳನ್ನ ಕೂಡ ಹಂಚಿಕೊಳ್ತಿರ್ತಾರೆ. ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು 6 ತಿಂಗಳು ಸಾಕು ಅಂತ ಇವರು ಹೇಳ್ತಾರೆ. ಅವರು ತಮ್ಮ ಜೀವನ ಶೈಲಿ ನೈರ್ಮಲ್ಯದ ಎಲ್ಲ ಅಂಶಗಳನ್ನ ಸರಿಪಡಿಸುವ ಸಮತೋಲಿನ ವಿಧಾನವನ್ನ ಸಮೀಪಿಸಿದ್ರು. ಆಹಾರದ ಪ್ರಮಾಣವನ್ನ ಕಡಿಮೆ ಮಾಡಿಕೊಳ್ಳಲು ಹೆಚ್ಚಿನ ಮನ್ನಣೆ ನೀಡಿದ್ದಾರೆ. ಅವರು ಮುಖ್ಯವಾಗಿ ಸಕ್ಕರೆ, ಸಿಹಿ ತಿಂಡಿಗಳು ಮತ್ತು ಜಂಕ್ ಫುಡ್ಗಳನ್ನ ಆದಷ್ಟು ಕಡಿಮೆ ಮಾಡಿದ್ದಾರೆ. ನಟಿ ಬೆಳಗ್ಗೆ ಅರಿಶಿಣ ನೀರು ಮತ್ತು ಆಪಲ್ ಸೈಡ್ನ ಮಿಂಗಲ್ ಸೇವಿಸ್ತಾರಂತೆ. ನಟಿ ಶಹನಾಜ್ ಗಿಲ್ ಅವರು ಬೆಳಗ್ಗೆ ಎದ್ದ ತಕ್ಷಣ ಅರಿಶಿಣ ನೀರು, ಆಪಲ್ ಸೈಡರ್ ವಿನೆಗರ್ ಮತ್ತು ಟೀ ಕುಡಿತಾರಂತೆ. ಅರಿಶಿಣವು ಉರಿಯುವಂತೂ ಕಡಿಮೆ ಮಾಡುತ್ತೆ. ಆಪಲ್ ಸೈಡ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸುತ್ತದೆ. ಹಸುವಿನ ನೋವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇವೆರಡು ದೇಹದ ತೂಕವನ್ನ ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತೆ. ಊಟದ ನಂತರ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನ ಏರಿಳಿತಗಳನ್ನ ನಿಯಂತ್ರಿಸುತ್ತದೆ. ಇನ್ನು ಲಿಸ್ ಸೂಕ್ಷ್ಮತೆಯನ್ನ ಸುಧಾರಿಸಲು ಮತ್ತು ತೂಕ ಕಡಿಮೆ ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನ ಸುಲಭಗೊಳಿಸಲು ಸಹಾಯ ಮಾಡುತ್ತದೆ ಎಂದು ಅಧ್ಯಯನ ಸೂಚಿಸುತ್ತದೆ. ಹೇಗಿದೆ ನೋಡಿ ನಟಿ ಶಹನಾಜ್ ಅವರ ಬೆಳಗಿನ ಉಪಹಾರ. ಇವರು ಉಪಹಾರಕ್ಕೆ ಅಂತ ಹೆಸರುಬೇಳೆ ದೋಸೆ, ಮೇಥಿ ಪರೋಟ ಮತ್ತು ಮೊಸರಿನೊಂದಿಗೆ ಅವಲಕ್ಕಿ, ಇವುಗಳಲ್ಲಿ ಹೆಸರು ಬೇಳೆ ಸಸ್ಯ ಪ್ರೋಟೀನ್ ಮತ್ತು ಮೂಲವಾಗಿ ಮತ್ತು ಇದರಲ್ಲಿ ಫೈಬರ್ ಅಂಶ ತುಂಬಾನೇ ತೃಪ್ತಿಯನ್ನ ನೀಡುತ್ತೆ. ಮೇಥಿ ಹಾರ್ಮೋನಿಯಂಗಳು ಸಮತೋಲನವನ್ನ ಉತ್ತೇಜಿಸುತ್ತದೆ ಮತ್ತು ಫೈಬರ್ನಲ್ಲಿರುವ ಸಮೃದ್ಧವಾಗಿರುತ್ತೆ. ಮೊಸರಿನೊಂದಿಗೆ ಅವಲಕ್ಕಿ ಕಡಿಮೆ ಕ್ಯಾಲರಿ ಅಂಶಗಳನ್ನ, ಹೆಚ್ಚಿನ ಫೈಬರ್ ಮತ್ತು ಮೊಸರಿನಿಂದ ಪ್ರಯೋಟಿಗಳಿಂದಾಗಿ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತೆ. ಇದು ಜೀರ್ಣಕ್ರಿಯೆ ಮತ್ತು ಚಯಾಪಚಯವನ್ನ ಸುಧಾರಿಸುತ್ತದೆ. ಇವರ ಮಧ್ಯಾಹ್ನದ ಊಟ ಸಹ ಅಷ್ಟೇ ಶಿಸ್ತುಬದ್ಧವಾಗಿರುತ್ತೆ. ನಟಿ ಮಧ್ಯಾಹ್ನದ ಊಟವನ್ನ ಸಲಾಡ್ಗಳೊಂದಿಗೆ ಪ್ರಾರಂಭಿಸುತ್ತಾರೆ. ತುಪ್ಪದ ರೋಟಿ ಜೊತೆಗೆ ದಾಲ್ ಮತ್ತು ತುಪ್ಪವನ್ನ ಸೇವಿಸ್ತಾರೆ. ತುಪ್ಪವನ್ನ ವಿಟಮಿನ್ ಹೀರಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಮೊಳಕೆ ಕಿಣ್ವಗಳು ಮತ್ತು ಕಬ್ಬಿಣವನ್ನ ಒದಗಿಸುತ್ತದೆ ಮತ್ತು ತುಪ್ಪ ಶುದ್ಧ ಪ್ರೋಟೀನ್ನೊಂದಿಗೆ ಎಲ್ಲವನ್ನ ಕೂಡ ಸಮತೋಲನಗೊಳಿಸುತ್ತದೆ. ತುಪ್ಪದಲ್ಲಿ ಹುರಿಯಾದ ಮುಖಾನ್ ಸ್ಕ್ಯಾನ್ ಆಗಿ ಸೇವಿಸುತ್ತಾರಂತೆ. ಮುಖಾನ್ ಕಡಿಮೆ ಹೆಚ್ಚಿಗೆ ಪಡೆದ ತಿಂಡಿಯಾಗಿದ್ದು, ಇದು ಕಡಿಮೆ ಗ್ಲೈಮಿಕ್ಸ್ ಸೂಚ್ಯಂತೆ ಹೊಂದಿರುತ್ತೆ. ಅದು ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ಅಷ್ಟು ಸುಲಭವಾಗಿ ಹೆಚ್ಚಿಸುವುದಿಲ್ಲ. ಮೆಗ್ನೀಸಿಯಂ ಮತ್ತು ಕ್ಯಾಲ್ಸಿಯಂನ ಅಧಿಕವಾಗಿ ಈ ತಿಂಡಿ ಕೇವಲ ಬಾಯಿಗೆ ರುಚಿ ನೀಡಿದ್ರೆ ದೇಹದ ಒಟ್ಟಾರೆ ಪೋಷಣೆಗೆ ಸಹಾಯ ಮಾಡುವ ತಿಂಡಿಯಾಗಿದೆ. ರಾತ್ರಿಯ ಭೋಜನ ಹೇಗಿದೆ ಅಂತ ನಾವು ನೋಡ್ತಾ ಹೋದ್ರೆ, ಕಿಚಡಿ, ಮೊಸರು ಮತ್ತು ಸೋರೆಕಾಯಿ ಸೂಪ್ ಈ ನಟಿಯ ರಾತ್ರಿಯ ಭೋಜನವಂತೆ. ಇದು ತ್ವರಿತ ಮತ್ತು ಸುಲಭವಾಗಿ ಜೀರ್ಣವಾಗುವ ಭೋಜನವಾಗಿದೆ. ಕಿಚಡಿಯಲ್ಲಿ ಕ್ಯಾಲೋರಿಯನ್ಗಳು ಕಡಿಮೆ, ಹಾಗೆ ಫೈಬರ್ ಅಧಿಕವಾಗಿದ್ದು ಕಾರ್ಬೋಹೈಡ್ರೇಟ್ಗಳು ಮತ್ತು ಪ್ರೋಟೀನ್ಗಳ ಸಮತೋಲನವನ್ನ ಒದಗಿಸುತ್ತದೆ. ಇದು ಮಧ್ಯರಾತ್ರಿಯಲ್ಲಿ ತಿಂಡಿ ತಿನ್ನುವ ಬಯಕೆಯನ್ನ ಕೂಡ ಕಡಿಮೆ ಮಾಡುತ್ತದೆ ಅಂತೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,